ಹಾಯ್ ಫ್ರೆಂಡ್ಸ್, ನನ್ನ ಕನಸಿನ ಲೋಕ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಸೆಕೆಂಡ್ನೇ ಕ್ಲಾಸ್ ಏಮಿಂಗ್ನ ಯಾವ ರೀತಿ ಮಾಡೋದು ಅಂತ ಬೇಸಿಕ್ನ ಹೇಳ್ಕೊಡ್ತಾ ಇದ್ದೀನಿ. ಸೊ ಯಾರೂ ಕೂಡ ಆನ್ಲೈನಲ್ಲಿ ಬೇಸಿಕ್ನ ಹೇಳ್ಕೊಡಲ್ಲ. ಸೊ ನಾನು ಹೇಳ್ಕೊಡ್ತಾ ಇದ್ದೀನಿ, ಯಾರೂ ಮಿಸ್ ಮಾಡ್ಕೋಬೇಡಿ, ಎಲ್ಲ ಕಲ್ತ್ಕೊಳ್ಳಿ. ಸೊ ಫ್ರೆಂಡ್ಸ್, ಯಾರೆಲ್ಲ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದರಿಂದ ನಾನು ಮಾಡೋ ನೆಕ್ಸ್ಟ್ ವಿಡಿಯೋ ಎಲ್ಲ ಬಂದು ನಿಮಗೆ ತಲುಪುತ್ತೆ. ಸೊ ಬನ್ನಿ, ಲೇಟ್ ಮಾಡೋದು ಬೇಡ, ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್ ನೋಡಿ, ಈ ರೀತಿ ಫೋಲ್ಡ್ ಮಾಡಿಕೊಂಡು ಮಿಷಿನ್ ಇದ್ದರೆ ಒಂದು ಹೊಲಿಗೆ ಹಾಕ್ಕೊಳ್ಳಿ. ಸೊ ನನಗೆ ಈಗ ಅಷ್ಟು ಟೈಮ್ ಇಲ್ಲ, ಸೊ ವಿಡಿಯೋ ಮಾಡಿಬಿಡೋಣ, ಅದು ಮಾಡೋದು ಬೇಡ ಅಂದ್ಕೊಂಡಿದ್ದೆ, ಬಟ್ ಆದರೂ ಮಾಡೋಣ, ಕಲಿತಾ ಇರೋರಿಗೆ ತೊಂದರೆ ಆಗುತ್ತೆ ಅಂತ ಮಾಡ್ತಾಯಿದ್ದೀನಿ. ಸೊ ಬನ್ನಿ, ಹೇಮಿಂಗ್ನ ಹೇಗೆ ಮಾಡೋದು ಅಂತ ಸ್ಟಾರ್ಟ್ ಮಾಡೋಣ. ಸೊ ನೀವು ಈ ಥರ ಗುಂಡು ಪಿನ್ ಸಿಗುತ್ತೆ ಅಲ್ವಾ, ಗುಂಡು ಪಿನ್ನ ಹಾಕ್ಕೋತಾ ಇದ್ದೀನಿ. ನೀವು ಸ್ಟಿಚ್ ಮಾಡ್ಕೊಳ್ಳಿ, ಆಯಿತಾ. ಸೊ ಫ್ರೆಂಡ್ಸ್, ನನ್ನ ನಂಬರ್ನ ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ವಾಟ್ಸಪ್ ಮಾಡಿ ಏನಾದರೂ ಡೌಟ್ಸ್ ಇದ್ದರೆ. ಮತ್ತು ಯಾರೆಲ್ಲ ಕಲಿತಾ ಇದ್ದೀರಾ, ಸೊ ನನಗೆ ಯಾವ ರೀತಿ ಕಲ್ತಿದ್ದೀರಾ ಅಂತ ಫೋಟೋ ಹಾಕಿ, ಆಯಿತಾ. ಸೊ ಇದರಲ್ಲಿ ಏನಾದರೂ ತಪ್ಪಾಗಿದ್ದರೆ ಹೇಳ್ಕೊಡ್ತೀನಿ. ನೋಡಿ, ಇವಾಗ ಕ್ಲೀನಾಗಿ ನೋಡ್ಕೊಳ್ಳಿ. ಸೊ ಓಕೆ, ನೋಡಿ ಫ್ರೆಂಡ್ಸ್, ಕೆಳಗಡೆ ಒಂದು ಎಳೆ ತೊಗೋಬೇಕಷ್ಟೆ, ಮೇಲ್ಗಡೆ ತೊಗೋಬೇಕು. ನೋಡಿ, ಒಂದು ಎಳೆ ತಗೊಂಡು ಮೇಲ್ಗಡೆ ತೊಗೋಬೇಕು. ಸೊ ಹೇಮಿಂಗ್ನ ಎರಡು ಥರ ಮಾಡ್ಬೋದು, ನಾನು ನಿಮಗೆ ಹೇಳ್ಕೊಡ್ತೀನಿ ಇವಾಗ. ನೋಡಿ, ಒಂದೇ ಒಂದು ಎಳೆ ತೊಗೋಬೇಕು. ಸೊ ಕೆಳಗಡೆ ಹೇಮಿಂಗ್ ಮಾಡೇ ಇಲ್ಲ ಅನ್ನೋ ಥರ ಕಾಣಿಸ್ಬೇಕು. ಫಿನಿಶಿಂಗ್ ಅನ್ನೋದು ಚೆನ್ನಾಗಿ ಮಾಡಬೇಕು, ಆವಾಗಲೇ ನಮಗೆ ಕಸ್ಟಮರ್ಸ್ಗಳು ಬರೋದು. ಇದನ್ನೆಲ್ಲ ಕಲಿದೆ ನಾವು ಬ್ಲೌಸ್ ಹೊಲಿಯೋದನ್ನ ಕಲಿತ್ರೆ ಈ ಸಣ್ಣ ಪುಟ್ಟ ಮಿಸ್ಟೇಕ್ಗಳು ನಮಗೆ ಕಸ್ಟಮರ್ಸ್ ಬರದೇ ಇರೋ ರೀತಿ ಮಾಡಿಬಿಡ್ತವೆ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ನಿಧಾನಕ್ಕೆ ಹೇಳ್ಕೊಡ್ತಾ ಇದ್ದೀನಿ, ಕಲ್ತ್ಕೊತೀರಾ ಅಂದ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಸೊ ಬಿಗಿನರ್ಸ್ ಆಗಿದ್ದರೆ ಇಷ್ಟು ಕ್ಲೀನಾಗಿ ಬರಲ್ಲ, ಸ್ವಲ್ಪ ಪ್ರಾಕ್ಟೀಸ್ ಮಾಡಿ. ಬರ್ತಿಲ್ಲ ಅಂತ ಬಿಡಬೇಡಿ, 1 ಅವರ್ ಆದರೂ ಪ್ರಾಕ್ಟೀಸ್ನ ಮಾಡಬೇಕು, ಆವಾಗಲೇ ನಿಮಗೆ ಕಲೀಲಿಕ್ಕೆ ಆಗೋದು. ಸೊ ಫ್ರೆಂಡ್ಸ್, ಇನ್ನೊಂದು ವಿಷಯ ಹೇಳ್ತೀನಿ, ಕೆಲವರು ಆನ್ಲೈನಲ್ಲಿ ಕಲಿಯೋಕ್ಕಾಗಲ್ಲ ಅಂತ ಅಂದ್ಕೊಂಡಿರ್ತಾರೆ. ಸೊ ಫ್ರೆಂಡ್ಸ್, ನಿಮಗೆ ಗಾದೆ ಮಾತು ಗೊತ್ತೇ ಇದೆ, ಮನಸ್ಸಿದ್ದರೆ ಮಾರ್ಗ ಅಂತ. ಸೊ ಈಗ ನಮ್ಮ ಮನಸ್ಸೇ ಇಲ್ಲ ಅಂತ ಅಂದಾಗ ಅದು ಕಲೀಲಿಕ್ಕೆ ಹೇಗೆ ಆಗುತ್ತೆ? ಪ್ರಯತ್ನ ಪಟ್ಟರೆ ತಾನೇ ಕಲಿಯೋಕ್ಕಾಗೋದು, ಮನಸ್ಸಲ್ಲಿ ಒಂದು ಗುರಿ ಅನ್ನೋದನ್ನ ಇಟ್ಕೊಂಡ್ರೆ ತಾನೇ. ಸೊ ಅದೇ ಇಲ್ಲದೆ ಲೇಝಿ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಆಗಲ್ಲ ಫ್ರೆಂಡ್ಸ್. ಮನಸ್ಸೊಂದಿದ್ದರೆ ಏನು ಬೇಕಾದರೂ ಮಾಡ್ಬೋದು, ಓಕೆನಾ ಫ್ರೆಂಡ್ಸ್. ನೋಡಿ ಇವಾಗ ಹೇಮಿಂಗ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊ ಇವಾಗ ನೆಕ್ಸ್ಟ್ ಇನ್ನೊಂದು ಟೈಪ್ ಹೇಮಿಂಗ್ನ ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ಈ ರೀತಿ ತಗೊಂಡು ಈ ಥ್ರೆಡ್ ಏನಿರುತ್ತಲ್ಲ, ಇದನ್ನು ನೀಡಲ್ನ ಔಟ್ಸೈಡ್ ಅಂದರೆ ನಮ್ಮ ಬೆರಳಿನ ಕಡೆ ಹಾಕ್ಕೊಂಡು ನಿಧಾನಕ್ಕೆ ಈ ರೀತಿ ಎಳ್ಕೋಬೇಕು, ಈ ಕಡೆ ಎಳ್ಕೋಬೇಕು.
ನೋಡಿ ಒಂದೇ ಒಂದು ಎಳೆ ತೊಗೋಬೇಕು, ಆವಾಗ ಫಿನಿಶಿಂಗ್ ಅನ್ನೋದು ಚೆನ್ನಾಗಿ ಬರುತ್ತೆ ಆಯಿತಾ. ನೋಡಿ ಈ ಕಡೆ ಎಳ್ಕೊಬೇಕು, ಆ ಕಡೆ ಎಳ್ಕೊಬೇಡಿ, ಈ ಕಡೆ ಎಳ್ಕೊಳ್ಳಿ. ಫ್ರೆಂಡ್ಸ್, ಇನ್ನೊಂದು ವಿಷಯ ಗೊತ್ತಾ, ನಾನು ಕೂಡ ಆನ್ಲೈನಲ್ಲಿ ನೋಡಿಕೊಂಡೇ ಕಲ್ತಿರೋದು. ನಾನು ಕಲಿತು ಇನ್ನೊಬ್ಬರಿಗೆ ಕಲಿಸ್ಕೊಡೋ ಅಷ್ಟು ಮಟ್ಟಕ್ಕೆ ನಾನು ಕಲ್ತಿದ್ದೀನಿ. ಅದಕ್ಕೆ ನಿಮ್ಗೆ ಹೇಳ್ತಾ ಇರೋದು, ಮನಸ್ಸು ಒಂದಿದ್ರೆ ಹೆಣ್ಮಕ್ಳಿಗೆ ಏನು ಬೇಕಾದರೂ ಕಲಿಬೋದು, ಏನು ಬೇಕಾದರೂ ಮಾಡ್ಬೋದು. ಹೆಣ್ಮಕ್ಳ ಕೈಲಿ ಆಗದೇ ಇರೋ ಕೆಲಸ ಯಾವುದೂ ಇಲ್ಲ ಆಯಿತಾ. ಏನಾದರೂ ಡೌಟ್ಸ್ ಇದ್ದರೆ ನೀವು ವಾಟ್ಸಪ್ ಮಾಡಿ, ನಾನು ನಿಮಗೆ ಹೇಳ್ಕೊಡ್ತೀನಿ ಆಯಿತಾ. ಹಾಂ, ನೋಡಿ ಈ ಥರ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ನೋಡಿ ಹತ್ರದಿಂದ ತೋರಿಸ್ತೀನಿ ಯಾವ ರೀತಿ ಅಂತ. ಸ್ವಲ್ಪ ಈಗ ಎಳ್ಕೋಬೇಕು. ನೋಡಿ ಒಂದೇ ಒಂದು ಎಳೆ ತಗೊಂಡು ಇಲ್ಲಿ ಮೇಲ್ಗಡೆ ಇದೆಯಲ್ಲ ಫೋಲ್ಡ್ ಮಾಡಿರೋದು, ಅದರೊಳಗಡೆ ಹಾಕಿ ಇದೇನಿರುತ್ತಲ್ಲ ಥ್ರೆಡ್ಡು, ಇದು ಔಟ್ಸೈಡ್ ಅಂದರೆ ಆ ಕಡೆ ನಾನು ಬೆರಳು ಇಟ್ಕೊಂಡಿದ್ದೀನಲ್ಲ ಆ ಕಡೆಯಿಂದ ತಗೋಬೇಕು, ನಮ್ಮ ಕಡೆ ಎಳ್ಕೋಬೇಕು ಬಟ್ಟೆಗೆ. ನೋಡಿ ಬಟ್ಟೆ ಏನಿದೆ ಸೊ ಎಡಗಡೆ ಇದೆಯಲ್ಲ ಆ ಕಡೆ ನಾವು ಥ್ರೆಡ್ನ ಹಾಕಬೇಕು. ನೋಡಿ ಥ್ರೆಡ್ನ ಔಟ್ಸೈಡ್ ಬಟ್ಟೆ ಆ ಕಡೆ ಹಾಕಬೇಕು. ಈಗ ಇದನ್ನು ತೆಗಿವಾಗ ನಮ್ಮ ಕಡೆ ಈ ರೀತಿ ಎಳ್ಕೋಬೇಕು, ಆವಾಗ ಸೂಪರಾಗಿ ಬರುತ್ತೆ. ನೋಡಿ ಎಂಡ್ ಆಗ್ತಾ ಬಂತು. ಸೊ ಇದನ್ನು ನೀವು ತುಂಬ ಸರಿ ಪ್ರಾಕ್ಟೀಸ್ ಮಾಡಿ, ಆವಾಗ ಬರುತ್ತೆ ಆಯಿತಾ. ನೋಡಿ ನಮ್ಮ ಕಡೆ ಎಳ್ಕೋಬೇಕು. ಎರಡೂ ಕೂಡ ತುಂಬ ಚೆನ್ನಾಗಿದೆ. ಸೊ ಜಾಸ್ತಿ ಮಾಡೋದು ಇದೆ ಏಮಿಂಗು, ಇದು ಕಮ್ಮಿನೇ ಮಾಡೋದು. ಕೆಲವ್ರು ಯಾರೋ ಒಬ್ಬರು ಮಾಡ್ತಾರೆ. ಸೊ ಫ್ರೆಂಡ್ಸ್, ಇದನ್ನು ಇವತ್ತು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಾಳೆ ಬಂದು ನಾನು ಏನು ಹೇಳ್ಕೊಡ್ತೀನಿ ಅಂದರೆ ಉಕ್ಸ್ ಹಚ್ಚೋದು ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಉಕ್ಸ್ ಹಚ್ಚೋದು ಮೇನ್ ಇಂಪಾರ್ಟೆಂಟ್. ಎಷ್ಟೋ ಕಸ್ಟಮರ್ಸ್ಗಳು ಉಕ್ಸ್ ಕಂಪ್ಲೇಂಟಿಂದ ಈಗ ಲೂಸಾಗಿ ಹಾಕಿರ್ತೀವಿ, ಬೇಗ ಹೋಗ್ಬಿಡುತ್ತೆ. ಆ ಕಂಪ್ಲೇಂಟಿಂದನೇ ಅವ್ರು ತೆಗಿಯಪ್ಪ ಕ್ಲೀನಾಗಿ ಹಾಕ್ಕೊಡಲ್ಲ ಉಕ್ಸ್ ಎಲ್ಲ ಅಂತ ಬರೋದು ಬಿಟ್ಬಿಡ್ತಾರೆ, ಕಸ್ಟಮರ್ಸೇ ಬರೋಲ್ಲ ಅವಾಗ. ಅದಕ್ಕೆ ಫಸ್ಟೇ ನಾನು ಇದನ್ನೆಲ್ಲ ಹೇಳ್ಕೊಡ್ತಾಯಿದ್ದೀನಿ. ಇದೆಲ್ಲ ಬೇಸಿಕ್ ಮುಂಚೆನೇ ಕಲ್ತ್ಕೋಬೇಕು, ಬ್ಲೌಸ್ ಎಲ್ಲ ಕಲಿಯೋದಕ್ಕಿಂತ ಮುಂಚೆ. ಆವಾಗ ಲೇಸಿ ಮಾಡಿಕೊಂಡು ಅರ್ಜೆಂಟಿಗೆ ಹೇಗೇಗೋ ಮಾಡಿಬಿಡ್ತೀವಿ, ಅದಕ್ಕೋಸ್ಕರ. ನೋಡಿ ಲಾಸ್ಟಿಗೆ ನಾಟ್ ಹಾಕ್ತೀನಿ, ಕೆಳಗಡೆ ತಗೊಳ್ಳಿ, ಅಲ್ಲೇ ಹಾಕಕ್ಕೆ ಹೋಗಬೇಡಿ. ನೋಡಿ ಇಲ್ಲೇ ಕಾಣಿಸ್ತಿದೆ, ಈ ಥರ ಕಾಣಿಸ್ಬೇಕು. ನೋಡಿ ಕಾಣಿಸ್ತಿದೆ ಅಲ್ವಾ. ಅದಕ್ಕೆ ಒಂದೇ ಒಂದು ಎಳೆ ತಗೊಳ್ಳಿ, ಆವಾಗ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿದ್ದು. ಸೊ ನೋಡಿ ಫ್ರೆಂಡ್ಸ್, ಈ ಥರ ಸೂಜಿನೆಲ್ಲ ಇಟ್ಕೊಳ್ಳೋಕ್ಕೆ ಒಂದು ಈ ಥರ ಸ್ಪಂಜ್ ಥರದ್ದು ಏನಾದರೂ ಇಟ್ಕೊಳ್ಳಿ. ಅಲ್ಲಿ ಇಲ್ಲಿ ಎಸೆದ್ರೆ ಹುಡುಕಬೇಕಾಗತ್ತೆ, ಕಳೆದೋಗ್ಬಿಡುತ್ತೆ. ಈ ಥರ ಚುಚ್ಕೊಂಡು ಮಿಷಿನ್ ಏನು ಟೇಬಲ್ ಇರುತ್ತಲ್ಲ ಅದ್ರ ಕೆಳಗಡೆ ಒಂದು ಬಾಕ್ಸ್ ಕೊಟ್ಟಿರ್ತಾರಲ್ವ, ಟೂಲ್ ಬಾಕ್ಸು, ಅದರೊಳಗಡೆ ಹಾಕ್ಕೊಂಡ್ರೆ ಆಯಿತು. ನೋಡಿ ನಾನು ನೀಡಲ್ಗಳನ್ನೆಲ್ಲ ಇದ್ರೊಳಗೆ ಇಟ್ಕೋತೀನಿ, ಈ ಥರ ಚುಚ್ಕೊಂಡು ಆಯಿತಾ. ಬನ್ನಿ ಒಂದು ನಾಟ್ ಹಾಕೋದು ತೋರಿಸ್ತೀನಿ. ನೋಡಿ ಈ ಮಾಮೂಲಿ ಸ್ವಲ್ಪ ಬಟ್ಟೆನ, ಮೇಲ್ಗಡೆ ಬಟ್ಟೆನ ತಗೊಳ್ಳಿ, ಫೋಲ್ಡ್ ಇದೆಯಲ್ಲ ಅದರಲ್ಲಿ ಒಂದು ಪದರ ಮಾತ್ರ ತಗೊಳ್ಳಿ, ಈ ಥರ ಹಾಕ್ಕೊಳ್ಳಿ. ಒಂದು 3 ಸುತ್ತು ಈ ಥರ ಎಳ್ಕೊಳ್ಳಿ, ನಾಟ್ ಆಗುತ್ತೆ. ನೋಡಿ ನಾಟ್ ಆಗಿದೆ, ಕಾಣಿಸ್ತಿದೆ ಅಲ್ವ. ಇನ್ನೊಂದು ಸರಿ ಹಾಕ್ಕೊಳ್ಳಿ. ನಿಮಗೇನಾದರೂ ಡೌಟ್ಸ್ ಇದ್ದರೆ ಬಿಚ್ಕೊಳುತ್ತೆ ಆ ಥರ.
ಈ ಥರ ಸುತ್ತ ಹಾಕ್ಕೊಂಡು ನೋಡಿ ಈ ಥರ ಹೇಳಿದ್ರೆ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಈ ಥರ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿರಿ. ಸೊ ಇದರಲ್ಲೇ ನಾನು ನಾಳೆ ಉಕ್ಸ್ ಹಚ್ಚೋದು ಹೇಗೆ, ಕಾಜಾ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಆಯಿತಾ. ಎರಡನ್ನೂ ಪ್ರಾಕ್ಟೀಸ್ ಮಾಡಿ. ಯಾರೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ ವಾಟ್ಸಪ್ ಮಾಡಿ ಕಳಿಸಿ. ನನಗೂ ಖುಷಿ ಆಗುತ್ತೆ ನೋಡಿ ಯಾರೆಲ್ಲ ಕಲಿತಾ ಇದ್ದಾರಲ್ಲ ಅಂತ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು. ನೋಡಿ ಕಟ್ಟರ್ ಇದಕ್ಕೆ ಕಟರ್ ಬೇಕು ಅಂತ ಹೇಳಿದ್ದು. ಸೊ ಈ ಸಣ್ಣ ಪುಟ್ಟಕ್ಕೆಲ್ಲ ನಾವು ಈಗ ದೊಡ್ಡ ಸೀಸರ್ನ ಯೂಸ್ ಮಾಡೋಕ್ಕಾಗಲ್ಲ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು. ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.